ಹಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವಾಗ ನಾವೆಲ್ಲ ಎದ್ದು ತಿಂಡಿ ಮಾಡಿ ಕೂತಿದ್ದೀವಿ. ಎಷ್ಟು ಗಂಟೆಗೆ ಎದ್ದೇಳಬೇಕಿತ್ತು? 4 ಗಂಟೆ. ಎಷ್ಟು ಗಂಟೆಗೆ ಎದ್ದಿರೋದು ಗೈಸ್? ರಾತ್ರಿ ಎಲ್ಲರೂ ಹೊತ್ತೇ ಕೊಟ್ಟವ್ರೆ, ಮಲ್ಕೊಳ್ಳೋದೇ ಬೇಡ ಅಂತ ಹೇಳ್ತಾ ಇದ್ರು. ಈ ನನ್ನ ಮಗ ಏನು ಮಾಡಿದ್ರು ನಿದ್ದೆ ಕೊಡ್ತಾ ಇರಲಿಲ್ಲ. ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತವನೆ. ಎಷ್ಟು ಗಂಟೆಗೆ ಹೋಯ್ತಿದ್ದು ಪ್ರಾಥಮಿಕ ಟ್ರೈನು? 8 ಗಂಟೆ ಅಂತೆ ಬಸ್ಸು. 6 ಗಂಟೆ ಗೈಸ್. ಅವನು 5 ಗಂಟೆ ಇಲ್ಲ 5 ಗಂಟೆಗೆ ಇಲ್ಲಿಂದ ಚಿತ್ರದುರ್ಗ ಬಸ್ ಹತ್ಬೇಕಿತ್ತು ಅವನು. ಆಮೇಲೆ ಅದು 6 ಗಂಟೆ ಶಿಫ್ಟ್ ಆಯ್ತು. ಮಲಗಿದ್ದೆ ರಾತ್ರಿ. ನನ್ನ ಮಕ್ಕಳು ನಿದ್ದೆ ಕೊಡ್ದಲ್ಲೇ 3-4 ಗಂಟೆಗೆ ಇನ್ನೇನು 1 ಅವರ್ ಕುತ್ಕೊಂಡು ಹಂಗೆ ಮಾತಾಡೋಣ, ಅದು ಮಾಡೋಣ ಇದು ಮಾಡೋಣ, ಹಂಗೆ ಎದ್ದೋಗೋಣ ಅಂತಿದ್ರು. ಆಮೇಲೆ ಫ್ಲ್ಯಾಟ್ ಆದವರು 20 ಅಲಾರಾಮ್ ಕೊಟ್ಟವ್ರಂತೆ. ಎದ್ದಿರೋದೇ ಎಷ್ಟು ಗಂಟೆಗೆ ಎದ್ದಿದ್ದು ನಾವು? 8 ಕಾಲೇನು. ಅವಾಗ ಅವನ್ನ ಕರ್ಕೊಂಡು ಹೋಗಿ ಬಿಟ್ಕೊಂಡ್ಬಿಟ್ಟು ಅವ್ನು ನಾಳೆ ಬೆಂಗಳೂರು ಬಸ್ಸಲ್ಲಿ ಹೋಗ್ತವನೆ. ನಾವಿಲ್ಲಿ ತಿಂಡಿ ಗಿಂಡಿ ಎಲ್ಲ ಮಾಡಿ ಫಿಶಿಂಗ್ ಹೋಗಿ ರೆಡಿ ಆಗಿದ್ದೀವಿ. ಸೊ ಗೈಸ್ ಇವಾಗ ಅನ್ಬಾಕ್ಸಿಂಗ್ ಮಾಡ್ತವನೆ. ನೋಡ್ರಿ ಏನೋ ತರ್ಸವನೆ. ಬ್ಯಾಟ್ಮ್ಯಾನ್ ಹಾಕೊಂಡಿದ್ದಾನೆ. ಇವತ್ತು ಸೂಪರ್ ಮ್ಯಾನ್ ಬೇಕಂತ ತರಿಸ್ಕೊಂಡವನೆ ಅಣ್ಣ. ಬರೀ ಇಂಥವೇ ಲೆನ್ಸ್ ಕಾರ್ಡ್ದು ಓಪನ್ ಮಾಡಲೇ ಬೇಗ ಇಟ್ಕೊಳ್ಳೋದೈ. ನೋಡಿ ಗೈಸ್, ಇದು ಎಷ್ಟು ಕಿಲೋಮೀಟ್ರಿಂದ ತರಿಸಿರೋದು ನೀನು? 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಹೋಗಿ ಆರ್ಡ್ರ್ ಕೊಟ್ಟಿರೋದು ಇದನ್ನ. ಸೂಪರ್ ಮ್ಯಾನ್ ಇದು? ಯಾವುದು ಇದು? ಡೆವಿಲ್ ವೇರ್ಸ್ ಪ್ರಾಡ್ ಅದು. ಮತ್ತು ಅದು ಯಾರು ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ದೀನಿ ಅಂತಿದ್ದಲ್ಲೋ? ಸೂಪರ್ ಮ್ಯಾನ್ ಕಲೆಕ್ಷನ್ ಅದು. ಸೂಪರ್ ಮ್ಯಾನ್ ಕಲೆಕ್ಷನ್ ಅಂತೆ. ಸೋಡಾ ನನ್ನ ಮಗ, ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಓಪನ್ ಮಾಡು. ಹಾಂ. ಏ ಸುಂದರ. ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು ನಿಮಗೆ. ಉಸಿರಾಡೋಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತವ. ಕ್ಯಾಪಲ್ಲಿ ಕೊಡಿತಾರೆ ಖಂಡಿತಲ್ಲೂ ಕೂಡ. ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಮಗೆ ಲೂಸ್ ಸ್ಟಾಕಾಗಿ ಮಾತಾಡಬಾರ್ದು. ಫಸ್ಟು ನಾಲಿಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಕಿವಿನ ನೀಟಾಗಿ ಬಿಸಿ ಎಣ್ಣೆ ಕಾಯಿಸ್ಕೆ ಉಯ್ಕೆ, ಅವಾಗ ಗೊತ್ತಾಗುತ್ತೆ ಉರಿತಿತ್ತಲ್ಲ ಹೆಂಗೆ ಕೇಳಿಸ್ಕೋಬೇಕು ಪದಗಳಂತ. ಒಳ್ಳೆದಲ್ಲಿಗೆ ಆಗ್ತಿರೋ ಮಸ್ತಾಗಿರೋದು. ಸೊ ಫಿಶಿಂಗ್ ಹೋಗೋಕ್ಕೆ ನೀರಿಲ್ಲವಂತೆ. ಸೊ ಎಲ್ಲಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ನೋಡೋಣ, ಸಿಗೋಣ. ಸೊ ಗೈಸ್ ಇವಾಗ ಬಂದಿದ್ದೀವಿ. ನನ್ನ ಮಗಂಗೆ ಏನೋ ಜಾತಕದಲ್ಲಿ ನೀರು ಮತ್ತು ಇನ್ನೊಂದೇನೋ ಬೆಂಕಿ ಅಂತ ಗಂಡಾಂತರ ಐತಂತ, ಅದಕ್ಕೆ ಸ್ನಾನ ಮಾಡೋದು ಅಂತೀವಿ. ಸೊ ಇವಾಗ ಇಲ್ಲಿ ಮೀನು ಫಿಶಿಂಗ್ ಅಂತೂ ಆಗಲಿಲ್ಲ, ನೀರು ಜಾಸ್ತಿ ಇರಲಿಲ್ಲ. ಸೊ ಸಣ್ಣ ಮೀನು ಸಿಗುತ್ತೆ ಈ ಕೆರೆಯಲ್ಲಿ. ಸೊ ಅದನ್ನೆಲ್ಲ ವಿಡಿಯೋನ ಅಂತ ನೋಡ್ತಾ ಇದ್ದೀವಿ. ಬಂದಿರೋದು ನಾವು ಜಾಗ ಕೂತ್ಕೊಂಡು ವ್ಯೂ ಪಾಯಿಂಟ್ ಇದು ಸಖತ್ತಾಗಿದೆ. ನೋಡಿ ನನ್ನ ಮಗ ಹೆಂಗಾಡ್ತವನೆ. ಹೋಗು ಅಂದರೆ ನೋಡಿ. ಸೊ ಏನು ಮಾಡ್ತೀವಿ ಮಾಡೋದನ್ನ ಸಿಕ್ಕಿದ್ದಾರೆ. ಗಪ್ಪಿ ಸಿಡಿತಾರೆ ನೋಡಿ ಇಲ್ಲಿ ನೋಡಿ. ಅಲ್ಲೆಲ್ಲ ಇದೆ ನೋಡಿ, ಅಲ್ಲೆಲ್ಲ ಇದ್ದಾವೆ. ಸೊ ಇಷ್ಟು ಉದ್ದ ಇದೆ, ಇದ್ರಲ್ಲಿ ಹಿಡಿತಾ ಇದ್ದೀವಿ ನೋಡಿ. ಇದ್ರು ತುಂಬ ತುಂಬಿಸಿದ್ದೀವಿ ಗಪ್ಪೀಸು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಿಡಿತವನೆ. ವೆಯ್ಟ್ ಕೇಳಿಸ್ತಿಲ್ಲ. ವೈಲ್ಡ್ ಗಪ್ಪಿ ಗೈಸ್. ಗೈಸ್ ಮಧ್ಯಾಹ್ನ ಊಟ ಎಲ್ಲ ತಿಂದು ಇವಾಗ ನಮ್ಮ ಆಲೂಗೆಡ್ಡೆಗೆ ವಾಕಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಆಲೂಗೆಡ್ಡೆ ಗೈಸ್ ಇವನು ಸ್ವಲ್ಪ ಕರಗಿಸ್ಬೇಕು ಗೈಸ್, ತುಂಬ ಓವರ್ ಸೈಜ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಊಟ ಆಗಿದ ತಕ್ಷಣ ಒಂದು ವಾಕಿಂಗ್ ಕರ್ಕೊಂಡು ಬರ್ತಾ ಇದ್ದೀವಿ. ವಾಕಿಂಗ್ ಕರ್ಕೊಂಡು ಇನ್ಸ್ಟೆಂಟಾಗಿ ಕರಗಿಸ್ತಾನೆ. ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಹಂಗೆ ಕಾಣಿಸ್ತು. ಗೈಸ್ ಇವನು ಮಂಗಳೂರಿಗೆ ಕಾಲೇಜಿಗೆ ಸೇರ್ಕೊಂತವನೆ. ಇವತ್ತೇ ಲಾಸ್ಟ್ ನಮಗೆ ಸಿಗೋದು. ಮತ್ತೆ ಇನ್ನೊಂದು ವರ್ಷ ಹಾಸ್ಟೆಲಿಂದ ಬರಲ್ಲ ಅಂತ ನೋಡ್ಕೊಂಬಿಡಿ ಗೈಸ್. ಮತ್ತೆ ಇನ್ನೊಂದು ವರ್ಷಕ್ಕೆ ಸಿಗೋದು ಇವನು. ಯಾವುದೇ ಕಾರಣಕ್ಕೂ ನಮ್ಮ ಬ್ಲಾಗಲ್ಲಿ ಮತ್ತೆ ಕಾಣಿಸ್ಕೊಳ್ಳಲ್ಲ ಇನ್ನೊಂದು ವರ್ಷ. ಮಧ್ಯದಲ್ಲಿ 2 ದಿನ ಕಾಣಿಸ್ಕೊತಾನೆ. ಇವನು ಬಂದು ರೆಗ್ಯುಲರಾಗಿ ಕಾಣಿಸ್ಕೊಂತಾನೆ. ಇವನು ಮಾಡಿ ಇನ್ಮೇಲೆ ಮಾಡೋ ಕೆಲ್ಸಿರಲ್ಲ, ನಮ್ಮ ಜೊತೆನೇ ಬಿದ್ದಿರ್ತಾನೆ. ನಮಗೂ ಮಾಡೋ ಕೆಲ್ಸಿರಲ್ಲ. ಏನು ಯಾವಾಗಲೂ ಒಂದು ಡಿಂಪಲ್ ಕೊಡ್ತೀಯಪ್ಪ. ದೇವ್ರು ಕೊಟ್ಟವನು ಏನು ಮಾಡಲು? ಹಾಂ, ದೇವ್ರು ಕೊಟ್ಟವನು ಏನು ಮಾಡಲಿ?
ಗೈಸ್ ಇದು ಬಂದು ಈ ನಮ್ಮ ಅಡ್ಡ, ಈ ನಮ್ಮ ವಿಂಡ್ ಅಡ್ಡ. ಮಿಲ್ ಬಂದು ಇವ್ರದೇ ಗೈಸ್. ಹಾಂ, ಈ ಇಲ್ಲಿರೋ ಇಂಡಿಯನ್ ಬಂಕು, ಈ ಜಾಗ ಪೂರ್ತಿ ಎಲ್ಲ ಇವ್ರದೇ. ಇಲ್ಲೋಡು ಈ ಆಲೂಗಡ್ಡೆ ಗೈಸ್. ಇದು ಬಂದು ನಮ್ಮ ಅಡ್ಡ. ಯಾವಾಗ ಬಂದ್ರೆ ಇಲ್ಲೇ ಕುತ್ಕೊಳ್ಳೋದು ನಾವು. ಪರ್ಫೆಕ್ಟ್ ಸ್ಪಾಟ್ ಹುಡಿಕೊಂಡವನೆ ನಮ್ಮ ದಡಿಯ. ಇಲ್ಲಿ ನೋಡಿ ಗಾಯ್ಸ್, ಲವರ್ಸ್ ಲವರ್ಸ್ ಏನೋ ಮಾಡ್ತಾನೆ ಅವ್ನು ನೋಡಕ್ಕಾಗದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಏನೋ ಇದು ಏನೋ ಇದು ಗೈಸ್. ಬಂದು ಎಷ್ಟೊತ್ತಾಯ್ತು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀವಿ. ಅಣ್ಣ ನಾಳೆ ಹೋಯ್ತವನೆ MBBS ಡಾಕ್ಟ್ರು. A few moments later. ನೋಡಿ ಗೈಸ್, ಅಳ್ಸ್ನೆ ನೋಡಕ್ ಬರೋ ನನಗೆ ಹನಾಸಿನ ಹಣ್ಣು ಅಂತೆ. ಬೀಜ ತೆಗೆದ್ರೆ ನೀರು ಸೋತದಂತೆ. ಇವನೇಂದಿದು ಊರಲ್ಲಿ ನಿಮ್ಮೂರಲ್ಲಿ ಬೀಜ ತೆಗೆದ್ರೆ ನೀರು ಸೋರುತ್ತಾ? ಜಾಸ್ತಿ ನೀರ್ ಹಾಕ್ಬಿಟ್ಟು ಆ ತರ ಆಗೈತೆ ಅಂತ ಅಂದಿದೆ. ಜಾಸ್ತಿ ನೀರು ಎಲ್ಲ ಹಾಕ್ತೀರಾ? ನಂಗೆ ಹನಸಿನ ಹಣ್ಣು, ಹನಸಿನ ಹಣ್ಣು 3 ಸಲ ಹೇಳ್ಬಿಟ್ಟು ಸೀನ ಹಣ್ಣು ಅಂದ್ಬಿಟ್ಟ. ನೀರು ಜಾಸ್ತಿಯಾಗಿ ಬಂದ್ಬಿಡೈತಾ ಸೀನಣ್ಣನ ಹಣ್ಣಿನ ಬೀಜ ಉದುರ್ತದೆ ಅಂತ ಹಾಕ್ತಿರಲ್ಲ ನಾಚಿಕಾಗಲ್ಲ. ಹೊಟ್ಟಿಗೆ ಏನ್ ತಿಂತೀರಿ ನೀವು? ಹೊಟ್ಟಿಗೆ ಅನ್ನ ತಿಂತೀರ? ಏನು ಎಗ್ ರೈಸ್ ತಿಂತೀರ? ನಾಚಿಗಟ್ಟವೇ ಥೋ ನಿಮ್ಮ ಬಂಡ ಜನ್ಮಕ್ಕೆ. ನಾಚಿಕಾಗ ನಾಚಿಕೆ ಮಾನ ಮರ್ಯಾದಿಲ್ಲ ನಿಮ್ಗೆ. ಮಸ್ತ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಊಟ 1 ಅವರ್ ಮಾಡ್ತೀವಿ, ನಕ್ಕೊಂಡು ಹೊಟ್ಟೆ ಎಲ್ಲ ನೋವು ಬಂದು ಈಚೆ ಬರೋ ರೇಂಜ್ಗೆ ಆದ್ಮೇಲೆ. ಏನೋ ಗೈಸ್, ಎಲ್ಲ ನೋವ್ತೈತೆ ಅಂತ ಬಾಯಲ್ಲಿ. ತೋರ್ಸ, ಇಲ್ಲಿ ಎಲ್ಲಿ ನೋವ್ತೈತೆ? ಅವ್ನು ನೋಡು, ಖುಷಿ ಪಡ್ತಾವ. ಡೆನಿಲ್ ಕೈ ಬಿಡ್ತಾವ. ನೀವು ಸರಿ ಇಲ್ಲ, ನೋಡ್ಕೊಳ್ರಿ, ಹುಷಾರಾಗಿಡ್ರಿ. ನನ್ನನ್ನು ರೋಸ್ಟ್ ಮಾಡಿ ನಮಗ್ ಚೆನ್ನಾಗಿ ನಾನು ನನ್ನನ್ನು ರೋಸ್ಟ್ ಮಾಡ್ಬೇಕಂತೇಳಿ